ಹಾಯ್ ಹಲೋ ನಮಸ್ಕಾರ. ವಿಡಿಯೋ ನೋಡ್ತಕ್ಕಂಥ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಉಮೇಶ್ ಕಂಕನವಾಡಿ. ವೆಲ್ಕಮ್ ಟು ಕಂಕನವಾಡಿ ಡಿಜಿಟಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರಿಗೆ ಬರ್ತಕ್ಕಂಥ ಎರರನ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ಕೊಡೋ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ. ಒಂದನೇ ಮಾಹಿತಿ. ಇನ್ನು ಎರಡನೇ ಮಾಹಿತಿ ಏನು ಅಂತಂದರೆ, ಅಪ್ಲಿಕೇಶನ್ ಪ್ರಾಸೆಸ್ ಮಾಡೋ ವಿಧಾನದ ಬಗ್ಗೆ ಒಂದು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮೊದಲು ನಾವೇನು ಮಾಡ್ತೀವಿ ಅಂತಂದ್ರೆ, ಇನ್ನೊಂದಿದೆ ಸಿ ಯು ಇ ಟಿ ಅಂತ ಒಂದಿದೆ, ಅದರ ಬಗ್ಗೆ ಒಂದು ಮಾಹಿತಿ. ಸೊ ಈ ಮೂರು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಒಂದನೇದು ಸಿ ಯು ಇ ಟಿ ಬಗ್ಗೆ ಒಂದು, ಇನ್ನೊಂದು ಕೆ ಆರ್ ಯು ಜಿ ಸಿ ಇ ಟಿ ಬಗ್ಗೆ ಒಂದು ಮಾಹಿತಿ, ಇನ್ನೊಂದು ಅಪ್ಲಿಕೇಶನ್ ಹಾಕ್ತಿರ್ಬೇಕಾದಾಗ ಈ ಒಂದು ಎರರ್ ಬರ್ತಕ್ಕಂಥದ್ರ ಬಗ್ಗೆ ಮಾಹಿತಿ. ಈ ಮೂರು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂಥ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಮುಂದೆ ಹೋಗ್ತಾನೆ ಇದರಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನಾವೇನು ಮಾಡ್ತೀವಿ ಅಂದರೆ, ಈ ಸಾಮಾನ್ಯವಾಗಿ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದಾಗ ತುಂಬ ಜನರಲ್ಲಿ ಈ ಥರ ಸಮಸ್ಯೆ ತಾವು ಕಂಡಿರ್ಬೋದು. ಏನು ಅಂತಂದರೆ, ಎಸ್ ಎಸ್ ಎಲ್ ಸಿ ಆರ್ 10th ರಿಜಿಸ್ಟರ್ ನಂಬರ್ ಕೆನಾಟ್ ಬಿ ಬ್ಲ್ಯಾಂಕ್, ಪ್ಲೀಸ್ ಟು ಎಂಟರ್ ಎಸ್ ಎಸ್ ಎಲ್ ಸಿ ಆರ್ 10th ರಿಜಿಸ್ಟರ್ ನಂಬರ್ ಅಂತ ಸಾಮಾನ್ಯವಾಗಿ ಬಂದಿರತಕ್ಕಂಥ ಎರರನ್ನ ನಾವು ನೋಡಿರ್ತೀವಿ. ಸಾಮಾನ್ಯವಾಗಿ ತುಂಬ ಜನ ಯಾರ್ಯಾರಿಗೆ ಅಪ್ಲಿಕೇಶನ್ ಟ್ರೈ ಮಾಡಿರ್ತಾರೆ, ಅಪ್ಲಿಕೇಶನ್ ಹಾಕುವಂಥವ್ರು ಆಗಿರುತ್ತೆ. ಸೊ ಭಾಳ ಜನ ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ಈ ಥರ ಎರರ್ ಬಂದರೆ ಸರ್ವರ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಸರ್ವರ್ ಸಮಸ್ಯೆ ಅಲ್ಲ. ಸಮಸ್ಯೆ ಎದುರ್ದು ಅಂತಂದರೆ, ಇದು ನಾವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರು, ಆಧಾರ್ ಕಾರ್ಡ್ನಲ್ಲಿ ಹೆಸರು ಮಿಸ್ ಮ್ಯಾಚ್ ಇದ್ದರೆ ಈ ಥರ ಬರುತ್ತೆ. ಸೊ ಅದಕ್ಕೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೆಸರು, ಡೇಟ್ ಆಫ್ ಬರ್ತು ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇದ್ದಲ್ಲಿ ಅಪ್ಲಿಕೇಶನ್ ಪ್ರೊಸೀಡ್ ಆಗೋದಿಲ್ಲ. ಸೊ ಒಂದು ವೇಳೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೆಸರು ಕರೆಕ್ಟಾಗಿದೆ, ಆಧಾರ್ ಕಾರ್ಡ್ ಹೆಸರು ಕರೆಕ್ಟಾಗಿದೆ, ಡೇಟ್ ಆಫ್ ಬರ್ತು ಕರೆಕ್ಟಾಗಿದೆ ಅಂತ ಅಂದಲ್ಲಿ ಕೂಡ ಈ ಥರ ಬಂದರೆ ಸೊ ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಅನ್ಕೋಬೋದಪ್ಪ. ಸೊ ಸಾಮಾನ್ಯವಾಗಿ ನಾನು ಒಂದು ಸಲ ಏನಾಗಿತ್ತು, ಒಂದು ಅಪ್ಲಿಕೇಶನ್ ಹಾಕ್ತಿದ್ದು ಟ್ರೈ ಮಾಡ್ತಿದ್ದೆ, ಇದೇ ಥರ ಬಂತು. ನಾನು ಸರ್ವರ್ ಇಶ್ಯೂ ಅಂತ ಹಾಗೆ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಸಲ ಇನ್ನೊಬ್ರು ಬಂದು ಅವಾಗ ಇನ್ನೊಂದು ಸಲ ಮತ್ತು ಅವಾಗ ಅಪ್ಲಿಕೇಶನ್ ಹಾಕಿ ನೋಡಿದೆ, ಅವಾಗಲೂ ಹಿಂಗೆ ಬರ್ತಾಯಿತ್ತು. ಯಾವಾಗ ಅಪ್ಲಿಕೇಶನ್ ಈ ಥರ ಬರುತ್ತೆ ಅಂತಂದಾಗ ನಾನು ಕೆ ಇ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ನನಗೆ ಅವ್ರು ಹೇಳಿದರು, ಸೊ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನೇಮ್ ಮಿಸ್ ಮ್ಯಾಚ್ ಇದ್ರೆ ಆ ಥರ ಬರುತ್ತೆ. ಸೊ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಂಡು ಬಂದಮೇಲೆ ಅಪ್ಲೈ ಮಾಡಿ ಅಂತ ಹೇಳಿದರು. ಸೊ ಇದ್ರ ಬಗ್ಗೆ ಒಂದು ಮಾಹಿತಿನ ತಮಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿದ್ದು. ಈ ಥರ ಬಂದಾಗ ಅಥವಾ ಅಪ್ಲಿಕೇಶನ್ ಹಾಕಿದ ಮೇಲೂ ಕೂಡ ಕೆಲವೊಂದು ಟೈಮಲ್ಲಿ ಎರರ್ ಬರುವಂಥ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ, ಈ ಅಪ್ಲಿಕೇಶನ್ ಕೆ ಇ ಆರ್ ಸಿ ಇ ಟಿ ಬಗ್ಗೆ ಮಾಹಿತಿ ಹೇಗೆ ಕೊಡ್ತಿದ್ದೀನಿ ಮೊದಲು. ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಮಗೆ ಶೇರ್ ಮಾಡ್ತೀನಿ. ಕೆ ಇ ಎ ಸಿ ಇ ಟಿ ಅನ್ನು ನಾವು ಅಪ್ಲಿಕೇಶನ್ ಹಾಕ್ತಿರ್ಬೇಕಾದಾಗ ಇಲ್ಲಿಗೆ ಕೆ ಇ ಎ ಗೂಗಲಲ್ಲಿ ಹೋಗಿ ಕೆ ಇ ಎ ಯು ಜಿ ಸಿ ಇ ಟಿ ಅಂತ ಹೊಡೆದ್ರು ಬರುತ್ತೆ. ಗೂಗಲಲ್ಲಿ ಹೋಗಿ ಕೆ ಇ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೋಬೇಕು. ಪ್ರವೇಶ ಅಂತ ಇರುತ್ತೆ, ಯು ಜಿ ಸಿ ಇ ಟಿ 2026 ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಲಿಂಕ್ ಬರುತ್ತೆ ನಮಗೆ, ಯು ಜಿ ಸಿ ಇ ಟಿ 2026 ಲಿಂಕ್ ಬರುತ್ತೆ. ಸೊ ಲಿಂಕನ್ನು ಕ್ಲಿಕ್ ಮಾಡ್ಕೊತೀವಿ. ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಸೊ ಪಾಸ್ವರ್ಡ್ ಹಾಕಿ ನಾವು ಲಾಗಿನ್ ಮಾಡಿ ಪ್ರೋಸೆಸ್ ಮಾಡುವಂಥದ್ದು. ಒಂದು ವೇಳೆ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತಿದ್ದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗಿಲ್ಲಿ ನೀವು ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷಾ ಮಂಡಳಿನ ಕರ್ನಾಟಕ ಪರೀಕ್ಷಾ ಮಂಡಳಿಯ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ತೇರ್ಗಡೆ ಹೊಂದಿದ್ದೀರಾ ಅಂತ ಕೇಳುತ್ತೆ. ಸೊ ನೀವು ಇಲ್ಲಿ ಎಸ್ ಅಂತ ಕೊಟ್ಟು ಅಪ್ಲಿಕೇಶನ್ ಪ್ರೋಸೆಸ್ ಮಾಡಬೇಕು. ಒಂದು ವೇಳೆ ಕೆಲವೊಬ್ಬರು ತಾವು ಯಾರಾದರೂ ಅಕ್ಕಪಕ್ಕದ ರಾಜ್ಯದಲ್ಲಿ ಕಲ್ತಿದ್ರೆ, ಅಂದರೆ ಮಹಾರಾಷ್ಟ್ರದಲ್ಲಿ ತಾವು ಕಲ್ತಿರ್ತೀರಿ ಎಜುಕೇಷನನ್ನು, ಅಥವಾ ಬೇರೆ ಆಂಧ್ರ ಪ್ರದೇಶದಲ್ಲಿ, ಹಿಂಗೆ ಬೇರೆ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ತಾವು ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿದ್ದು ಇಲ್ಲಿ ನೀವು ಸಿ ಇ ಟಿ ಅಪ್ಲೈ ಮಾಡ್ತಿದ್ದಾಗ ಸೊ ನೀವು ಇಲ್ಲಿ ನೋ ಅಂತ ಕೊಟ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಸದ್ಯಕ್ಕೆ ಎಸ್ ಅಂತ ಕೊಡ್ತೀನಿ. ಒಂದು ಸ್ಯಾಂಪಲ್ ಎಕ್ಸಾಂಪಲ್ ತೋರಿಸಲಿಕ್ಕೆ ಇಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಅಂತ ಕೇಳುತ್ತೆ. ಸೊ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಹಾಕೋಬೇಕಾಗತ್ತೆ. ವೆರಿಫೈ ಅಂತ ಕೊಟ್ಟ ತಕ್ಷಣ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಹಾಕಿದ ತಕ್ಷಣ ಆಟೋಮೆಟಿಕಲ್ ಡಾಟಾ ಎಲ್ಲ ಪೆಚ್ಚಾಗ್ಬಿಡುತ್ತೆ. ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಒಟ್ಟೊಟ್ಟಿಗೆ ತೊಗೊಂಡ್ಬಿಟ್ಟಿರ್ತದೆ, ಇದರಲ್ಲೆಲ್ಲ ಆಟೋಮೆಟಿಕಲಿ ತೊಗೊಂಡ್ಬಿಟ್ಟಿರ್ತದೆ. ಸೊ ಇಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆಗೆ 3 ಆಪ್ಷನ್ಸ್ ಬಂದಿರುತ್ತೆ. ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಬಂದಿರುತ್ತೆ. ಇಲ್ಲಿ 3 ಆಪ್ಷನ್ಸ್ ಬಂದಿರುತ್ತೆ ತಮಗೆಲ್ಲ. ಒಂದೇ ನೋಡ್ತಾ ಇದ್ದೀರಿ ತಾವು, ಆಧಾರ್ ಕಾರ್ಡ್ ಅಥೆಂಟಿಕೇಷನ್, ಆಧಾರ್ ಕಾರ್ಡ್ನಲ್ಲಿ ಹೆಸರು ಎಸ್ ಎಲ್ ಸಿ ಮಾರ್ಕ್ಸ್ಗಳು ಕರೆಕ್ಟಾಗಿದ್ದರೆ ಆಧಾರ್ ಕಾರ್ಡ್ ಮೂಲಕ ತಾವು ಅಥೆಂಟಿಕೇಷನ್ ಮಾಡ್ಕೊಂಡು ಪ್ರೋಸೆಸ್ನ ಮಾಡ್ಕೋಬೋದು. ಒಂದು ವೇಳೆ ಆಧಾರ್ ಕಾರ್ಡಲ್ಲಿ ಮಿಸ್ ಮ್ಯಾಚ್ ಇದೆ, ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇದೆ ಅಂತಂದಲ್ಲಿ ಮ್ಯಾನ್ಯಲ್ ಆಗಿ ಮಾಡ್ತೀನಿ ಅಂದರೆ ನೀವು ಡಿಜಿ ಲಾಕರ್ ಅಂತ ಒಂದು ಆ್ಯಪ್ ಬರುತ್ತೆ ಮೊಬೈಲಲ್ಲಿ, ಡಿಜಿ ಲಾಕರ್ ಆ್ಯಪಲ್ಲಿ ಹಾಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದನ್ನು ಕೂಡ ನೀವು ಪ್ರೋಸೆಸ್ನ ಮಾಡುವಂಥದ್ದು. ಒಂದು ವೇಳೆ ಇಲ್ಲ ತೊಗೊಳ್ತಾ ಇಲ್ಲ, ಅಪ್ಲಿಕೇಶನ್ ಪ್ರೊಸೀಡ್ ಆಗ್ತಾಯಿಲ್ಲ ಅಂತಂದಾಗ ತುಂಬ ಗಾಬರಿ ಆಗುವಂಥದ್ದು ಏನೂ ಇಲ್ಲ. ನೀವು ಡೈರೆಕ್ಟಾಗಿ
ನೀವು ಸೆಲೆಕ್ಟ್ ಮಾಡ್ಕೊ ಐ ಡೋ ನಾಟ್ ವಾಂಟ್ ಟು ಶೇರ್ ಮೈ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ವಿಸಿಟೆಡ್ ಟು ಪರ್ಸನ್ ಕೆ ಇ ಆಫೀಸ್ ಅಂತ ಕೊಟ್ಟು ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ವಿಸಿಟಿಂಗ್ ಕೆ ಇ ಆಫೀಸಿಗೆ ಕೂಡ ಅಲ್ಲಿ ಕೂಡ ಕೆ ಇ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಕೂಡ ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಆನ್ಲೈನ್ ಮೂಲಕ ಹಾಕ್ತಕ್ಕಂಥವ್ರು ನೀವು ಎರಡು ಇಲ್ಲಿ ಫಸ್ಟ್ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕೇಳುತ್ತೆ. ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಅಥೆಂಟಿಕೇಷನ್ ಕೇಳುತ್ತೆ. ಆಧಾರ್ ಕಾರ್ಡ್ ಇಲ್ಲಿ ಪ್ರೊಸೀಡನ್ನು ಮಾಡ್ಕೋಬೇಕು. ಪ್ರೊಸೀಡ್ ಮಾಡಿದ ತಕ್ಷಣ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರನ್ನ ಹಾಕಿ ಇಲ್ಲಿ ಡಿಕ್ಲರೇಷನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆಗೆ ನಾವು ಸೆಂಡ್ OTP ಅಂತ ಕೊಡಬೇಕು. OTPಯನ್ನು ಕೊಟ್ಟ ತಕ್ಷಣ OTP ಹೋಗುತ್ತೆ. ಸೊ OTP ಮೂಲಕ ನಾವು ಅಥೆಂಟಿಕೇಷನ್ ಮಾಡ್ತೀವಿ. ಸೊ ಇದು ಒಂದು ಮಾಹಿತಿ ತಮಗೆ. ಇನ್ನು ಮುಂದಿನ ಅಕಸ್ಮಾತ್ ತಮಗೇನಾದರೂ ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾದ್ರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ CET ಅಪ್ಲಿಕೇಶನ್ ಪ್ರಾಸೆಸ್ನ ಹೇಗೆ ನಾವು ಫಿಲ್ ಮಾಡಬೇಕಂತಕ್ಕದನ್ನು ಮುಂದಿನ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಮಾಹಿತಿ, ಇದು ಒಂದು ಮಾಹಿತಿ. ಇನ್ನೊಂದು ಮಾಹಿತಿ ಏನು ಅಂತಂದರೆ ಇಲ್ಲಿ CUET ಅಂತ ಒಂದಿದೆ. ಸೊ 2026 ಇದು ಕೂಡ ಕಾಲ್ ಫಾರ್ಮ್ ಆಗಿ ಸೆಂಟ್ರಲ್ದು. ಇಲ್ಲಿ ಕೂಡ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಗೂಗಲಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಟೈಪ್ ಮಾಡ್ಕೋಬೋದು. CUET ಅಂತ ಹೊಡೆದ್ರೆ ಗೂಗಲಲ್ಲಿ ಬರುತ್ತೆ ಲಿಂಕ್, ನೀವು ಕ್ಲಿಕ್ ಮಾಡ್ಕೊಂಡು ಇದನ್ನು ಕೂಡ ಅಪ್ಲೈ ಮಾಡ್ಕೋ. ಇದು ಸೆಂಟ್ರಲ್, ಇದು ಸ್ಟೇಟ್ ಬಂದಿರುತ್ತೆ. ಸೊ PUC ಆಗಿರ್ತಕ್ಕ ಯಾರು PUC ಈಗಾಗಲೇ ಸ್ಟಡಿ ಮಾಡ್ತಾ ಇದ್ರಿ ಅಥವಾ ಮತ್ತು ರಿಪೀಟ್ ಅಪ್ಲೈ ಮಾಡ್ತಕ್ಕಂಥವ್ರು ಈ ಒಂದು ವೆಬ್ಸೈಟ್ನ ನೀವು ಹೋಗಿ ನೀವು ಅಪ್ಲಿಕೇಶನ್ ಪ್ರೋಸೆಸ್ ಮಾಡೋದಾಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ CET ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಒಂದು ಎಕ್ಸಾಂಪಲ್ ಆಗಿ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಇದನ್ನು ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು CUET ಬಗ್ಗೆ ಒಂದು ಮಾಹಿತಿನ ತಿಳಿಸ್ತೀನಿ. ಏನಾದರೂ ಮಾಹಿತಿ ಬೇಕಿದ್ರೆ ನಮಗೆ ಸಜೆಷನ್ಗಳಿದ್ರೆ, ಸಹಕಾರಗಳಿದ್ರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಸೊ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿದರೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಧನ್ಯವಾದಗಳು.